Hello friends, welcome back to my channel Shruti Vlogs in Kannada. Friends, ಇಲ್ಲಿ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ನಮ್ಮ ಮನೆಯವರು ಚಾ ಅಷ್ಟೇ ಕುಡಿದು ಯಾಕೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಭಾಳ ಈ ಸಿಕ್ಕಾಪಟ್ಟೆ ಥಂಡಿ ಇದೆ ಫ್ರೆಂಡ್ಸ್. ಇಲ್ಲಿ ಕೊಲ್ಲಾಪುರದ ಎಲ್ಲ ಕಡೆ ಇದೆ. ಸೊ ಹಾಗಾಗಿ ಸ್ವಲ್ಪ ನಾನು ಲೇಟಾಗಿ ಎದ್ದೆ. ಅದಕ್ಕೆ ರೀ ಮಾಮೂಲಿ ನೈಟ್ ಅನ್ನ ಇತ್ತು, ಅದಿಷ್ಟು ನಾನು ನನ್ನ ಮಗ ತಿಂದ್ವಿ. ಆಮೇಲೆ ಸ್ನಾನ ಮಾಡಿಕೊಂಡು ಬಟ್ಟೆ ಬಾಂಡೆ ಮಾಡಿದ್ವಿ ಫ್ರೆಂಡ್ಸ್. ಆಮೇಲೆ ಫೋನ್ ಹಚ್ಚಿ ನಾನು ಮಧ್ಯಾಹ್ನ ಬರ್ತೀನಿ ಅಡುಗೆಗೆ ರೆಡಿ ಮಾಡಂತ ಹೇಳಿದರು. ಸೊ ಹಾಗಾಗಿ ನಾನು ಇವಾಗ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ, ಬನ್ನಿ ಫ್ರೆಂಡ್ಸ್. ಯಾವ ಥರ ಇರುತ್ತೆ ನನ್ನ ಮಧ್ಯಾಹ್ನ ರೂಟೀನ್ ಅಂತ ಶೇರ್ ಮಾಡ್ಕೋತೀನಿ. ಇವಾಗ ಫ್ರೆಶ್ ಅಪ್ ಆಗಿದ್ದಾನೆ ಫ್ರೆಂಡ್ಸ್. ಹಾಯ್ ಮಾಡ್ತೀನಿ, ಹಾಯ್ ಮಾಡ್ತಾನಂತ ಫ್ರೆಂಡ್ಸ್. ಸೊ ಹಾಗಾಗಿ ಇವಾಗ ನೀವು ನಿದ್ದೆ ಬಂದಿದೆ ಫ್ರೆಂಡ್ಸ್. ಇವಾಗ ಏನು ಮಲಗಿಸಿದ್ರೂ ಮಲ್ಕೊಳ್ಳಲ್ಲ, ಅಡುಗೆ ಮಾಡಿ ಎಲ್ಲ ಕೆಲಸ ಮಾಡಿ ಮಲಗಿಸ್ತೀನಿ. ಆಮೇಲೆ ನಿಶ್ಚಿಂತ ಮಲ್ಕೊಂಡ್ಬಿಡ್ತಾನೆ ಒಂದು 1 ಅವರ್. ಇವಾಗ ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ, ಬನ್ನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ನಾನು ಸಂಡೇ ಬ್ಲ್ಯಾಕ್ ಅವರೆಕಾಳು ತೊಗೊಂಬಂದಿದ್ದೆ, ಅದನ್ನು ಸೋಸಿಟ್ಟಿದ್ದೆ ಫ್ರೆಂಡ್ಸ್. ನಾನು ಅದನ್ನ ಪಲ್ಯ ಮತ್ತು ಚಪಾತಿ ಮಾಡಬೇಕಂತ ಮಾಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಒಂದು ಸತ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಈ ಕಾಳುಗಳು ಜಲ್ದಿನೇ ಕುದೀತಾವೆ ಫ್ರೆಂಡ್ಸ್. ಇಲ್ಲೊಂದು ಈರುಳ್ಳಿ, ಒಂದು ಟೊಮೆಟೊ, ಕೊತ್ತಂಬರಿ, ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಊಟಕ್ಕೆ ಹಾಕಿಕೊಟ್ಟೆ ಫ್ರೆಂಡ್ಸ್, ಹಸು ಆಗ್ಯದನ ಅಂತ. ಸೊ ಹಾಗಾಗಿ ಇಲ್ಲಿ ಹಿಟ್ಟು ಕೂಡ ನಾದಿಟ್ಟೆ ಫ್ರೆಂಡ್ಸ್. ನಾನು ಜಲ್ದಿ ಮಾಡಬೇಕಲ್ಲ ಫ್ರೆಂಡ್ಸ್, ಬೇರೆ ಯಾರಿಗಾದ್ರೂ ಟಿಫನ್ ತೊಗೊಂಬರಕ್ಕೆ ಕೊಟ್ಟು ಕಳಿಸ್ತಾರೆ, ಪಾಪ ಅವ್ರು ನಿಂದ್ರಂಗಿಲ್ಲ. ಸೊ ಹಾಗಾಗಿ ನೋಡಿ ಅಲ್ಲಿ ಎಷ್ಟು ಚಲ್ದ, ಎಷ್ಟು ಉಂಡ. ಇಲ್ಲಿ 2 ವಿಸಿಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಕೂಗಿಸ್ಕೊಂಡು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತೀನಿ. 2 ವಿಸಿಲ್ ಸಾಕಾಗುತ್ತೆ ಫ್ರೆಂಡ್ಸ್ ಬ್ಲ್ಯಾಕ್ ಅವರೆಕಾಳನ್ನ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕುದ್ದಾವಂತ ಈ ಥರ. ಹಾಗೆಯೇ ಫ್ರೆಂಡ್ಸ್ ಇದನ್ನು ಯಾವ ಥರ ಮಾಡೋದಂತ ಎಲ್ರಿಗೂ ಗೊತ್ತಿರುತ್ತೆ, ನಾನು ನನ್ನ ವಿಡಿಯೋದಲ್ಲಿ ಹೇಳ್ಕೊತಾ ಇದ್ದೀನಿ. ಸೊ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಸಾಸಿವೆ ಹಾಕಿ, ನಾನು ಸಾಸಿವೆ ಇದ್ದಾವೆ ನಾನು ಹಾಕೋದಿಲ್ಲ. ಸೊ ಜೀರಿಗೆನ ಖಾಲಿ ಆಗಿತ್ತು, ಸೊ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ನಾನು ಕರಿಬೇವನ್ನ ಹಾಕಿ, ಈರುಳ್ಳಿ ಹಾಕಿ, ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಅದಕ್ಕೆ ಏನಂತಾರೆ ಅರಿಶಿಣ ಪುಡಿ ಮತ್ತು ಗರಂ ಮಸಾಲ, ಖಾರ ಇದನ್ನೆಲ್ಲ ಹಾಕಿ ಒಂದು ಸತ ಮಿಕ್ಸ್ ಮಾಡಿ ಅದನ್ನು ಒಂದಿಷ್ಟು ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಕಾಳುಗಳು ತುಂಬಾ ದೇಹಕ್ಕೆ ಪ್ರೋಟೀನ್ ಕೊಡ್ತದಂತ ಹೇಳ್ಬೋದು ಫ್ರೆಂಡ್ಸ್. ಆವಾಗವಾಗ ಕಾಳುಗಳು ತಿನ್ನಬೇಕು. ಲೇಡೀಸ್ ಏನಿರ್ತಾರಲ್ಲ, ಅವು ಕಾಳು ಸೊಪ್ಪು ಬಹಳಷ್ಟು ತಿನ್ನೋದು ಭಾಳ ಒಳ್ಳೇದಂತಲೇ ಹೇಳ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲೊಂದು ಉಪ್ಪನ್ನು ಹಾಕಿ ಏನು ಕಾಳಿದ್ವಲ್ಲ ಫ್ರೆಂಡ್ಸ್, ಕಾಳನ್ನ ಸ್ವಲ್ಪ ಮಿಕ್ಸ್ ಕೊಟ್ಟು ಅದಕ್ಕೆ ಸ್ವಲ್ಪ ನಾನು ಶೇಂಗಾ ಪೌಡ್ರನ್ನ ಹಾಕಿ ಸಿಂಪಲ್ಲಾಗಿ ಮಾಡಿಕೊಂಡ್ರು ಸಖತ್ತಾಗಿರುತ್ತೆ. ಇದು ಕಟ್ ರೊಟ್ಟಿ ಜೋಡಿ ಭಾರಿ ಆಗ್ತದೆ ಫ್ರೆಂಡ್ಸ್. ಸೊ ನಾನು ಇವಾಗೇನು ಕಟ್ ರೊಟ್ಟಿ ತಿನ್ನಲ್ಲ ಪ್ರೆಗ್ನೆನ್ಸಿ ಒಳಗೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನ ಹಾಕಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುದಿಯಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್. 1-2 ಅಥವಾ 3 ನಿಮಿಷ. ಯಾಕಂದ್ರೆ ನಾವು ಕಾಳುಗಳು ಬೇಯಿಸ್ಕೊಂಡಿರ್ತೀವಿ, ಜಾಸ್ತಿ ಕುದಿಸೋದು ಬೇಡ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬಂತು ಪಲ್ಯ, ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಇಲ್ಲಿ ಹಾಗೆಯೇ ನಾನು ಚಪಾತಿ ಕೂಡ ರೆಡಿ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. ಚಪಾತಿ ರೆಡಿ ಮಾಡ್ಕೋ ಅಷ್ಟರಲ್ಲಿ ನನ್ನ ಮಗ ಹೊರಗೆ ಆಟ ಆಡ್ತಾಯಿದ್ದ. ಅವ ಆಟ ಆಡ್ತಾನೆ ಫ್ರೆಂಡ್ಸ್, ಏನಿಲ್ಲ ಸ್ವಲ್ಪ ಕಲ್ಲು ಮಣ್ಣೊಳಗೆ ಆಟ ಆಡ್ತಾನೆ, ಅದೇ ಒಂದು ಪ್ರಾಬ್ಲಮ್ಮು. ಮೈಯೆಲ್ಲ ಗಲೀಜು ಮಾಡ್ಕೋತಾನೆ, ಪರವಾಗಿಲ್ಲ. ಆಮೇಲೆ ನಾನು ಕೆಲಸ ಮುಗಿದ್ಮೇಲೆ ಮತ್ತು ಡ್ರೆಸ್ ಚೇಂಜ್ ಮಾಡ್ತೀನಿ. ಇಷ್ಟು ಚಪಾತಿ ಮಾಡಿದೆ ಫ್ರೆಂಡ್ಸ್. ಹಾಗೆ ರೈಸ್ ಇತ್ತು, ಅದನ್ನೇನು ವೇಸ್ಟ್ ಮಾಡೋಕೆ ಹೋಗಲ್ಲ, ತಿಂದೇವಿ. ಪಲ್ಯ ಈ ಥರ ಬಂತು. ನಾನು ಕೆಲಸ ಮಾಡೋ ಅಷ್ಟರಲ್ಲಿ ನನ್ನ ಮಗ ಈ ಥರ ಮಾಡಿರ್ತಾನೆ ಫ್ರೆಂಡ್ಸ್. ನನಗೆ ಬಿಟ್ಟರೆ ಸಾಕಾಗಿರ್ತೈತಿ ಕೆಲಸ ಮಾಡೋಕ್ಕೆ, ಏನ್ಯಾಕೆ ಮಾಡ್ಲಿಕ್ಕೆ ಸುಮ್ಮಿರ್ತೀನಿ. ಆಮೇಲೆ ಎಲ್ಲ ಕೆಲಸದಿಂದ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಈಗ ನೋಡ್ತಾ ಇರೋದು ಇಷ್ಟು ಪಾತ್ರೆ ತೊಳ್ಕೊಂಬಂದೆ, ಗ್ಯಾಸ್ ಒರೆಸ್ಕೊಂಡೆ, ಕಸ ಕೂಡ ಗುಡಿಸ್ಕೊಂಡೆ.
ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು ಫ್ರೆಂಡ್ಸ್. ಇನ್ನೇನು ಅವ್ರು ಬಂದರೆ ಟಿಫನ್ ಕಟ್ಕೊಡೋದು ಇಷ್ಟೇ. ಸೊ ನಾನು ಅಡುಗೆ ಮಾಡಿ ಎಲ್ಲ ಕಸ ಗ್ಯಾಸ್ ಅದು ಒರೆಸೋದ್ರಾಗೆ ಕಾಲ್ ಮಾಡಿದ್ರು ಥರ ಟಿಫನ್ ಕಟ್ ಅಂತ. ಸೊ ಹಾಗಾಗಿ ನಾನು ಟಿಫನ್ ಕಟ್ಟಿದೆ. ಒಂದು 5 ಚಪಾತಿ ಕಟ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ಜಾಸ್ತಿ ಜನ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಟ್ಟಿರ್ತೀನಿ. ಒಂದು 5 ಚಪಾತಿ ಕಟ್ಟಿದೆ. ಮತ್ತು ಪಲ್ಯ ಕೂಡ ಬ್ಲ್ಯಾಕ್ ಅವ್ರೆಕಾಳು ಇತ್ತಲ್ಲ, ಸೊ ಅದು ಸ್ವಲ್ಪ ಉಪ್ಪಿನಕಾಯಿ, ಒಂದಿಷ್ಟು ಈರುಳ್ಳಿನ ಕಟ್ ಮಾಡಿ ಕಟ್ಟಿದೆ ಫ್ರೆಂಡ್ಸ್. ಅಲ್ಲಿ ಊಟ ಮಾಡ್ತಾರಲ್ಲ, ಸ್ವಲ್ಪ ಸೈಡಿಗೆ ಏನಾದರೂ ಇರಲಿ ಅಂತ. ಸೌತೆಕಾಯಿ ಮತ್ತು ಗಜ್ಜರಿದು ಆಗಿದ್ದು ಫ್ರೆಂಡ್ಸ್. ಯಾಕಂದ್ರೆ ವೀಕೆಂಡ್ ಹಾಕಕ್ಕೆ ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ಈರುಳ್ಳಿ ಮತ್ತು ಉಪ್ಪಿನಕಾಯಿನ ಕಟ್ಟಿದೆ. ರೈಸ್ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಹಾಗಾಗಿ ರೈಸ್ ಕಟ್ಟಲಿಲ್ಲ. ಅಕ್ಕಿ ಖಾಲಿ ಆಗಿದ್ದು ತೊಗೊಂಬರಬೇಕು. ಸಂಜೆ ಮುಂದೆ ಬರುವಾಗ ತೊಗೊಂಬರ್ತಾರೆ, ಇಲ್ಲಾಂದ್ರೆ ನಾನಾರೆ ಹೋಗಿ ತೊಗೊಂಬರ್ತೀನಿ. ಸದ್ಯಕ್ಕೆ ಚಪಾತಿ, ಪಲ್ಯ, ಉಪ್ಪಿನಕಾಯಿ, ಉಳ್ಳಾಗಡ್ಡಿ ಇಷ್ಟೇ ಕಟ್ಟಿದೆ. ಒಂದು ಟೈಮೆಲ್ಲ ಒಂದು ಟೈಮ್ ಬುತ್ತಿ ಕಟ್ಟಿಟ್ಟೆ ಫ್ರೆಂಡ್ಸ್. ಬರ್ತಾರೆ ಅವರು, ಒಯ್ತಾರೆ. ಅವರು ಕೂಡ ನಮ್ಮ ಮನೆಯವರೇ ಬಂದು ಒಯ್ದರು. ಇಲ್ಲಿ ನನ್ನ ಮಗ ಕೂಡ ಮಲ್ಕೊಂಡ. 1 ಅವರ್ ಇಷ್ಟೇ ಮಲ್ಕೊಂಡ, ಆಮೇಲೆ ಎದ್ದ. ಮಾಡ್ತಿ ಇಲ್ಲ ಒಂದೇ ಸೊಂಡೆಗೈತಿ ಒದಿತ್ಯಾ? ಮಮ್ಮಿಗೆ ಒದಿತಾರ. ಹಾಗೆ ಸ್ವಲ್ಪ ಅವ್ನ ಜೋಡಿ ಟೈಮ್ ಸ್ಪೆಂಡ್ ಮಾಡಿ ಚಪಾತಿ ಮತ್ತು ಪಲ್ಯ, ಉಪ್ಪಿನಕಾಯಿ ಹಚ್ಕೊಂಡು ನಾವು ಊಟ ಮಾಡಿದ್ವಿ. ಆಮೇಲೆ 4 ಗಂಟೆ ಮೇಲೆ ಹಾಲು ತೊಗೊಂಬಂದ್ವಿ ಫ್ರೆಂಡ್ಸ್. ಹಾಗೆ ಅವನಿಗೆ ಒಂದು ಸ್ವಲ್ಪ ಏನಂತಾರೆ ಕುರ್ಕುರೆ ತೊಗೊಂಬಂದೆ, ಬಿಸ್ಕಿಟ್ ಇದ್ದು ಇವನ್ನೆಲ್ಲ ತೊಗೊಂಬಂದೆ. ಮತ್ತು ಅಕ್ಕಿ ಇದ್ದಿದ್ದಿಲ್ಲ ಫ್ರೆಂಡ್ಸ್, 1 kg ಅಕ್ಕಿ ತೊಗೊಂಬಂದೆ. ಇಷ್ಟಕ್ಕೆ 113 ರೂಪಾಯಿ ಆಯಿತು. ಅಂಗಡಿಗೆ ಹೋದರೆ ಎಷ್ಟು ಹೋಗ್ತಾವೆ ಗೊತ್ತಾಗಂಗಿಲ್ಲ. ಅದ್ರಾಗ ಹುಡುಗ ಏನು ನೋಡ್ತದೆ ಬೇಡ್ತೈತಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಬರೋದೇ ಇಲ್ಲ ಫ್ರೆಂಡ್ಸ್. ಅವ್ನು ಅಂಗಡಿ ಮುಂದೆ ನಿಂತ ಅಂದ್ರೆ ಕೆಟ್ಟ ಹಠಮಾರಿ ಅದ, ನಾವು ಕೊಡ್ಸುತ್ತಾನ ಬರೋದಿಲ್ಲ. ಇಲ್ಲಿ ನೋಡಿ ಅಂಗಡಿಗೆ ಹೋಗಿ ಬರೋಣ ಇದ್ರೆ ಅಲ್ಲಿ ಅವ್ನ ಕೈಯಾಗ ಅಕ್ಕಿ ಹರಿತಾನಂತ ಕೊಡಲಿಲ್ಲ, ಅದಕ್ಕೆ ಅಳ್ಳಾಕತ್ತಿದ್ದ. ನನ್ನ ಕೈಯಾಗ ಯಾಕೆ ಕೊಟ್ಟಿಲ್ಲ ಅಂತ. ಕೆಟ್ಟ ಹಠಮಾರಿ ಅಂದ್ರೆ ಭಾಳ ಹಠಮಾರಿ ಅದಾನ ಫ್ರೆಂಡ್ಸ್ ಅವನು. ಸೊ ನೋಡಿ ಹೆಂಗೆ ಚಪ್ಪಲಿ ತೆಗೆದು ಹೆಂಗೆ ಸಿಟ್ಟಿಗೆ ಹೋಗ್ಯಾಕತ್ತಾನ. ಯಾವ್ದು ಬೇಕಂದ್ರೆ ಯಾವುದೂ ಹೇಳಲ್ಲ ಫ್ರೆಂಡ್ಸ್ ಅವನು. ಆಮೇಲೆ ತೊಗೊಂಡು ತಿಂತಾನೆ. ಸೊ ಹಾಗೆಯೇ ಹಾಲು ತೊಗೊಂಬಂದಿದ್ನಲ್ಲ ಫ್ರೆಂಡ್ಸ್, ಹಾಲು ಕಾಯಕ್ಕಿಟ್ಟೆ. ಸ್ವಲ್ಪ ಒಂದು ಜೋಡಿ ಚಾಕ್ಲೇಟ್ ಅದು ತಿಂದೆ. ಒಂದು 10-15 ನಿಮಿಷ ಬಿಟ್ಟು ಆಮೇಲೆ ಚಹಾ ಮಾಡಿದೆ ಫ್ರೆಂಡ್ಸ್. ನಾನು ಚಹಾ ಮಾಡಿ ಮತ್ತು ಬಿಸ್ಕಿಟ್ನ ತಿಂದ್ವಿ. ಸಂಜೆ ಮೇಲೆ ಸ್ವಲ್ಪ ಬದ್ನೆಕಾಯಿ ಇದ್ದು ಫ್ರೆಂಡ್ಸ್, 3 ಬದ್ನೆಕಾಯಿ ಇದ್ದು. ಅದನ್ನ ಯಾಕೆ ವೇಸ್ಟ್ ಮಾಡಬೇಕಂತ ಅದನ್ನೇ ಸ್ವಲ್ಪ ಸಾಂಬಾರು ಟೈಪ್ ಮಾಡಿದ್ರೆ ಆಯ್ತಂತ ಒಂದು ಈರುಳ್ಳಿ, 1 ಟೊಮೆಟೊ, ಕೊತ್ತಂಬರಿ, ಕರಿಬೇವನ್ನ ಕಟ್ ಮಾಡಿಕೊಂಡು ಒಂದು ಏನಂತಾರೆ ಪಾತ್ರೆ ಇಟ್ಟು, ಪಾತ್ರೆ ಕಾದ ನಂತರ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕಿದ ಮೇಲೆ ಅದು ಮೊನ್ನೆ ಬಜ್ಜಿ ಕರ್ದಿದ್ವಲ್ಲ ಫ್ರೆಂಡ್ಸ್, ಅದು ಅದರೊಳಗೆ ಬಿತ್ತು. ಸೊ ಹಾಗಾಗಿ ಅದನ್ನು ತೆಗೆದೆ. ಇಲ್ಲಿ ಕರಿಬೇವನ್ನ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಬದ್ನೆಕಾಯಿ ಸಾಂಬಾರು ಸಖತ್ತಾಗಿರುತ್ತೆ. ನಮ್ಗೆ ನಿಜವಾಗ್ಲೂ ಭಾಳ ಇಷ್ಟ ಆಯಿತು. 1-2 ಬದ್ನೆಕಾಯಿ ಇತ್ತು, ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿಕೊಂಡು ಊಟ ಮಾಡೋದು ಸಖತ್ತಾಗಿರುತ್ತೆ. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಬಿಜಾಪುರ ಸೈಡ್ ಅದು ಬದ್ನೆಕಾಯಿ ಸಾಂಬಾರು ಮಾಡ್ತಾರೆ ಫ್ರೆಂಡ್ಸ್. ಆದರೆ ನಮ್ಮ ಮಮ್ಮಿ ಅಂತೂ ಸಖತ್ತಾಗಿ ಮಾಡ್ತಾರೆ, ನಂಗೆ ಭಾಳ ಇಷ್ಟ. ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಆದಷ್ಟು ಬೇಗ ನಾನು ತವ್ರ ಮನೆಗೆ ಹೋಗ್ತೀನಿ. ಅಲ್ಲಿದ್ದು ನನ್ನ ರೂಟೀನ್ ಯಾವ ಥರ ಇರುತ್ತೆ, ಏನು ಎತ್ತ ಅವನು ವಿಡಿಯೋಸ್ ಬರ್ತವೆ ಮುಂದೆ, ವೇಟ್ ಮಾಡಿರಿ. ಇವಾಗ ಖಾರ ಹಾಕ್ತಿದ್ದೀನಿ ಫ್ರೆಂಡ್ಸ್. ಖಾರ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಬದ್ನೆಕಾಯಿನ ತೊಳ್ಕೊಂಡು ಅದನ್ನು ಹಾಕಿ ಒಂದು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ಒಂದು ಮಿಕ್ಸ್ ಕೊಟ್ಟು ನಾನು ಸ್ವಲ್ಪ ನೀರನ್ನ ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಂಬಾರಿಗೆ ಎಷ್ಟು ಬೇಕು ಕನ್ಸಿಸ್ಟೆಂಟಿ ಅಷ್ಟು ನಾನು ನೀರನ್ನ ಯೂಸ್ ಮಾಡ್ತೀನಿ. ನೀರು ತೊಗೊಂಬರಕ್ಕೆ ಹೋಗಿದ್ದೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇವಾಗ ಶೇಂಗಾ ಪೌಡ್ರನ್ನ ಹಾಕಿ ಒಂದು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ನಾವು ಉತ್ತರ ಕರ್ನಾಟಕ ಅದರ ಬಿಜಾಪುರ ಸೈಡ್ದವ್ರು ಪ್ರತಿಯೊಂದು ಪಲ್ಯ ಮಾಡಿದ್ರು ಶೇಂಗಾ ಪೌಡ್ರ್ ಹಚ್ತೇವೆ, ಇಲ್ಲ ಗುರೆಳ್ಳ ಪೌಡ್ರ್ ಅಂತ ಬರ್ತೈತಿ, ಅದನ್ನಾರು ಹಚ್ತೇವೆ. ನಾನು ಜಾಸ್ತಿ ಶೇಂಗಾ ಪೌಡ್ರನ್ನೇ ಹಚ್ತೀನಿ. ಗುರೆಳ್ಳ ಪೌಡ್ರ್ ನಾನು ಮಾಡಿಟ್ಟಿಲ್ಲ. ಸೊ ಹಾಗಾಗಿ ಇವಾಗ ಒಂದು ಮಿಕ್ಸ್ ಕೊಟ್ಟು
ಇದಕ್ಕೆ ಅದೇನು ನಾವು ಮಿಕ್ಸರ್ ಜಾರ್ನಾಗ ಶೇಂಗಾ ಹಾಕೊಂಬಂದಿದ್ನಲ್ಲ ಫ್ರೆಂಡ್ಸ್, ಅದನ್ನ ಯಾಕೆ ವೇಸ್ಟ್ ಮಾಡೋದಂತ ಅದನ್ನೇ ತೊಳೆದು ನೀರು ಹಾಕ್ತಾಯಿದ್ದೆ. ಕಡಿಮೆ ಅನಿಸಿದ್ದು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಆಯ್ತು ಅಂತ ಅಂಕೇರಿ. ಮತ್ತು ಚಪಾತಿ ಜೋಡಿ ಪಲ್ಯ ಖಾಲಿ ಆಗಿತ್ತು. ಚಪಾತಿ ಜೋಡಿ ನಮ್ಮ ಮನೆಯವರು ಏನು ತೊಗೊಂಬರ್ತಾರೆ ಅಂತ ನೋಡಬೇಕು. ಸೊ ಹಾಗಾಗಿ ಅನ್ನ ಸಾಂಬಾರು ಚಪಾತಿ ಅವರೇನು ಭಾಳ ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಸಾಂಬಾರು ಇದ್ರೂ ಹಚ್ಕೊಂಡು ತಿಂತಾರೆ. ಅದೇ ಬೇಕು ಇದೇ ಬೇಕಂತ ಏನು ಜಾಸ್ತಿ ಟಾರ್ಚರ್ ಮಾಡಲ್ಲ. ಇಲ್ಲಿ ನೋಡ್ತಾ ಇರೋದು ಬದ್ನಿಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪ್ಲೇಟ್ನ ಮುಚ್ಚಿದ್ರೆ ಬದ್ನಿಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ಈ ಥರ ಬಂದಿತ್ತು. ಫ್ರೆಂಡ್ಸ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿ ಮುಗೀತು ಅಂತ ಹೇಳ್ಬೋದು. ಇವಾಗ ಕಸ ಗುಡಿಸಿದೆ ಫ್ರೆಂಡ್ಸ್. ಅದೆಲ್ಲ ಅಡುಗೆ ಮಾಡಿದ್ದು ಪಾತ್ರೆ ತೊಳ್ಕೊಂಡೆ. ನಾನು ಫ್ರೆಶ್ ಅಪ್ ಆದೆ. ಅವನಿಗೂ ಫ್ರೆಶ್ ಅಪ್ ಮಾಡಿಸಿದ್ದೆ. ಅವನಿಗೆ ಇವಾಗ ಹಸಿವು ಆಗಿದೆ ಫ್ರೆಂಡ್ಸ್. ಹೊರಗೆ ಹೋಗಿ ಊಟ ಮಾಡಿಸ್ಕೊಂಬರಬೇಕು. ಏನಿಲ್ಲ, ಸಂಜೆ ಕಳಿಸಿ ರೈಸ್ ಮತ್ತು ಬದ್ನಿಕಾಯಿದ್ದು ಫ್ರೆಂಡ್ಸ್ ಸುಮ್ಮನೆ ವೇಸ್ಟ್ ಆಗ್ತಾವಂತ ಅದನ್ನೇ ಸ್ವಲ್ಪ ಒಂದು 2 ಇತ್ತು, ಅದನ್ನೇ ಸ್ವಲ್ಪ ಸಾಂಬಾರು ಟೈಪ್ ಮಾಡಿದೆ. ಅದು ಚಲೋ ಇರುತ್ತೆ. ಇವಾಗ ಏನಂತಂದ್ರೆ ಫ್ರೆಂಡ್ಸ್, ಇವತ್ತು ರಿಪಬ್ಲಿಕ್ ಡೇ ಇದ್ಲ. ಸೊ ಹಾಗಾಗಿ ಇಲ್ಲೆಲ್ಲ ಕೊಲ್ಲಾಪುರ ಸೈಡ್ ಗಣರಾಜ್ಯೋತ್ಸವ ದಿನ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಬಂತಂದ್ರೆ ಎಲ್ಲರಿಗಿನ್ನೂ ಜಿಲೇಬಿ ಹಂಚ್ತಾರೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಓನರ್ ಕೂಡ ಕೊಟ್ಟಿದ್ದರು. ಸೊ ಜಿಲೇಬಿ ಅಷ್ಟೊಂದು ಪಾವು KG ಏನಿದ್ದು ಅಷ್ಟು ಜಿಲೇಬಿ ಕೊಟ್ಟಿದ್ದರು. ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇಷ್ಟು ಜಿಲೇಬಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದು ನನ್ನ ಮಗ ಇಷ್ಟು ತಿಂದ. ಇಷ್ಟು ಜಿಲೇಬಿ ಕೊಟ್ಟಿದ್ರು ಫ್ರೆಂಡ್ಸ್. ಇಲ್ಲಿ ಸ್ವೀಟ್ಸ್ ಹಂಚ್ತಾರೆ. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ಅವನಿಗೆ ಇವಾಗ ಊಟಕ್ಕೆ ಹಾಕಿ ಇಟ್ಟಿದ್ದೀನಿ. ಊಟ ಮಾಡಿಸ್ಕೊಂಡು ಬರ್ತೀನಿ. ಊಟ ಮಾಡಿಸ್ಕೊಂಡು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಬರೋದು ಕಬಾಬ್ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಕಬಾಬು ಊಟ ಮಾಡಿದ್ವಿ. ಇಷ್ಟೇ ಇವತ್ತಿನ ಲಾಗ್. ಓಕೆ ಬಾಯ್.